ಇಷ್ಟು ದಿನ ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಆಗುವಂತ ಸಮಸ್ಯೆಗಳನ್ನ ಗಮನಿಸ್ತಾ ಇದ್ವಿ. ಅಲ್ಲಿ ರಾಜ್ಯಪಾಲರು ವರ್ಸಸ್ ಅಲ್ಲಿನ ಸರ್ಕಾರ ಅನ್ನುವಂತ ಸನ್ನಿವೇಶ ಇತ್ತು. ಅದು ನಮ್ಮ ಪಕ್ಕದ ತಮಿಳುನಾಡಿನಲ್ಲಿ ಬಹಳ ಗಮನಿಸ್ತಾ ಇದ್ವಿ. ಈಗ ಕೇರಳ ಕೂಡ ಆಡ್ ಆಗಿದೆ. ಈಗ ಕರ್ನಾಟಕದ ಸರದಿ. ಹೌದು, ಕರ್ನಾಟಕದಲ್ಲೂ ಕೂಡ ನಿನ್ನೆನೆ ನೀವು ಇನ್ಸೈಡ್ ಸುದ್ದಿಯಲ್ಲಿ ಗಮನಿಸಿದ್ವಿ ಹೇಗೆ ಒಂದು ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗುವಂತ ಚಾನ್ಸಸ್ ಇದೆ ಅಂತೇಳಿ. ಅದೇ ರೀತಿಯಾದಂಥ ಬೆಳವಣಿಗೆ ಇವತ್ತಾಯ್ತು. ಅದೇನು ಅಂತ ಅಂದ್ರೆ ಫಾರ್ ದ ಫಸ್ಟ್ ಟೈಮ್ ಅಂದ್ರೆ ಈಗ ಇತ್ತೀಚೆಗೆ ನಾವು ಗಮನಿಸ್ತೇವೆ, ಹಿಂದೆ ಎಲ್ಲ ಆಗಿದೆ. ಇದೇ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕೇಂದ್ರದ ಕಾಂಗ್ರೆಸ್ ಸರ್ಕಾರ ನೇಮಿಸಿದಂತ ರಾಜ್ಯಗಳ ಕೆಲ ರಾಜ್ಯಪಾಲರು ಹೇಗೆ ವರ್ತಿಸಿದ್ದರು ಅನ್ನುವಂಥದ್ದನ್ನ ನೋಡಿದ್ವಿ. ಅದೇ ರೀತಿಯಾದಂಥದ್ದು ರಿಪೀಟ್ ಆಗಿದೆ. ನಾಟ್ ಫಾರ್ ದ ಫಸ್ಟ್ ಟೈಮ್ ಬಟ್ ರಿಪೀಟ್ ಆಗಿದೆ. ಏನಾಯ್ತು ಇವತ್ತು? ಸರ್ಕಾರ ಸಿದ್ಧಪಡಿಸಿ ಕೊಟ್ಟಿದ್ದಂತ ಭಾಷಣವನ್ನ ಓದೋದಕ್ಕೆ ಸುತಾರಾಮ್ ಮುಂದಾಗ್ಲಿಲ್ಲ ಗೆಹ್ಲೋಟ್ ಅವರು. ನಿನ್ನೆ ಒಂದು ಹಂತದಲ್ಲಿ ಅವರು ಬರ್ತಾರೋ ಇಲ್ವೋ ಅನ್ನುವಂತ ಸನ್ನಿವೇಶ ಇತ್ತು. ಇಲ್ಲ, ಅವರು ಇವತ್ತು ಬಂದ್ರು. ಆದ್ರೆ ಕೆಲವೇ ನಿಮಿಷಗಳ ಕಾಲ ಅವರು ಭಾಷಣವನ್ನ ಓದಿ ಆ ನಂತರದಲ್ಲಿ ಅವರು ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳಿ ಅಲ್ಲಿಂದ ತೆರಳುತ್ತಾರೆ. ಸರ್ಕಾರ ಕೊಟ್ಟಿದ್ದಂತ ಭಾಷಣದನ್ನ ಅವರು ಓದೋದಕ್ಕೆ ಹೋಗೋದಿಲ್ಲ. ಹಾಗಾದ್ರೆ ಇವತ್ತು ಏನೇನಾಯ್ತು? ಪರ ವಿರೋಧದ ಚರ್ಚೆಗೆ ಹೇಗೆ ಇವತ್ತಿನ ಸನ್ನಿವೇಶ ನಾಂದಿ ಹಾಡಿದೆ? ಬನ್ನಿ ಅದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ಮೊದಲಿಗೆ ನೋಡ್ಕೊಂಬೋಣ. मैं राज्य विधानमंडल के संयुक्त अधिवेशन में आप सभी का हार्दिक स्वागत करता हूं। मुझे कर्नाटक विधानमंडल के एक और संयुक्त सत्र को संबोधित करते हुए हर्ष की अनुभूति हो रही है। कुल मिलाकर राज्य की आर्थिक, सामाजिक और भौतिक विकास की गति दोगुना करने के लिए मेरी सरकार पूरी तरह प्रतिबद्ध है। जय हिंद, जय कर्नाटक। ಶಕ್ತಿ ಭವನ ಹಾಗೂ ಲೋಕಭವನ ಆಡಳಿತ ವ್ಯವಸ್ಥೆಯ ಎರಡು ಕಣ್ಣುಗಳಿದ್ದಂತೆ. ಆದರೆ ಇವತ್ತು ಕರ್ನಾಟಕ ಹೊಸದೊಂದು ಸಂದಿಗ್ಧ ಪರಿಸ್ಥಿತಿಗೆ ಸಾಕ್ಷಿಯಾಗಿದೆ. ಹಿಂದೆಂದೂ ಕಂಡು ಕೇಳರಿಯದ ಸಂಘರ್ಷಕ್ಕೆ ಮೂಕ ಸಾಕ್ಷಿಯಾಗಿದೆ. ರಾಜ್ಯದಲ್ಲಿನ ಇವತ್ತಿನ ಬೆಳವಣಿಗೆಯ ಬಗ್ಗೆ ನೆನೆ ಟಿವಿ9 ಕೂಡ ವರದಿ ಬಿತ್ತರಿಸಿತು. ಸಂವಿಧಾನಿಕ ಬಿಕ್ಕಟ್ಟೆದುರಾಗುವ ಶಕ್ತಿ ಲೋಕಭವನದ ನಡುವೆ ಮುನಿ ಸೇರ್ಪಡುವ ಮುನ್ಸೂಚನೆಯನ್ನ ಪ್ರಸಾರ ಮಾಡಿತು. ಸೊ ಈಗ ಜಂಟಿ ಅಧಿವೇಶನವೇ ಕೇಂದ್ರದ ವಿರುದ್ಧ ಎಂಬಂತೆ ಇದೆ. ಹೀಗಾಗಿ ಭಾಷಣಕ್ಕೆ ರಾಜ್ಯಪಾಲರಾಗಿರುವಂತಹ ಗೆಹ್ಲೋಟ್ ಅವರು ನಿರಾಕರಿಸಿದ್ದಾರೆ ಅನ್ನುವಂಥ ಒಂದು ವಿಚಾರ. ಸರ್ಕಾರದ ಸಿಎಸ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರಂತೆ ರಾಜ್ಯಪಾಲರು ರಾಜಭವನದಿಂದ. ರಾಜ್ಯಪಾಲರು ಬರದೇ ಇದ್ರೆ ಸಾಂವಿಧಾನಿಕ ಬಿಕ್ಕಟ್ಟಾಗುವಂತಹ ಸಾಧ್ಯತೆಗಳು ಸಹಜವಾಗಿ ಇದ್ದೇ ಇದೆ. ಸೊ ಅಧಿವೇಶನ ರಾಜ್ಯಪಾಲರ ಭಾಷಣದಿಂದನೇ ಆರಂಭವಾಗಬೇಕು. ಅದು ವರ್ಷದ ಮೊದಲ ಅಧಿವೇಶನ ಅಂತ ಹೇಳ್ತಾರೆ. ವಿಷಯ ಏನು ಅಂದ್ರೆ, ಮನ್ರೇಗಾ ಸೇರಿದಂತೆ ಕೇಂದ್ರದ ಅನೇಕ ವಿಚಾರಗಳ ಬಗ್ಗೆ ರಾಜ್ಯ ಸರ್ಕಾರ ಭಾಷಣ ಸಿದ್ಧಪಡಿಸಿತ್ತು. ನಿಯಮಗಳ ಪ್ರಕಾರ ರಾಜ್ಯಪಾಲರು ಸರ್ಕಾರ ಕೊಟ್ಟ ಭಾಷಣವನ್ನ ಜಂಟಿ ಅಧಿವೇಶನದಲ್ಲಿ ಓದಬೇಕಿತ್ತು. ಆದ್ರೆ 11 ಪ್ಯಾರಾಗಳ ಬಗ್ಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಆಕ್ಷೇಪ ಎತ್ತಿದ್ರು. ಕೇಂದ್ರ ಸರ್ಕಾರವನ್ನ ಟೀಕಿಸೋ ರೀತಿ ಇರೋ ಕೆಲ ಅಂಶಗಳನ್ನ ಕೈಬಿಡುವಂತೆ ಸಲಹೆ ಕೊಟ್ಟಿದ್ರು. ರಾಜ್ಯ ಸರ್ಕಾರ ಮಾತ್ರ ಯಾವ ಅಂಶವನ್ನೂ ಕೈಬಿಟ್ಟಿರ್ಲಿಲ್ಲ. ಹೀಗಾಗಿ ರಾಜ್ಯಪಾಲರು ವಿಧಾನಸಭೆಗೆ ಬರ್ತಾರಾ ಇಲ್ವಾ ಅನ್ನೋ ಪ್ರಶ್ನೆ ಮೂಡಿತು. ಈ ಸಂಶಯದಲ್ಲಿಯೇ ವಕೀಲರ ಒಂದು ತಂಡ ಕೂಡ ದೆಹಲಿಗೆ ಹೋಗಿ ಕೂತಿತ್ತು. ಮುಂದಿನ ಕಾನೂನು ಹೋರಾಟಕ್ಕೆ ಡ್ರಾಫ್ಟ್ ರೆಡಿ ಮಾಡಿತು. ಆದ್ರೆ ಇವತ್ತು ಜಂಟಿ ಅಧಿವೇಶನಕ್ಕೆ ಬರೋ ಮೂಲಕ ರಾಜ್ಯಪಾಲರು ಒಂದು ಸಾಂವಿಧಾನಿಕ ಬಿಕ್ಕಟ್ಟನ್ನ ಅಂತ್ಯವಾಡಿದ್ರು. ರಾಜ್ಯಪಾಲರು ಬರ್ತಿದ್ದಂತೆ ರಾಜ್ಯ ಸರ್ಕಾರ ಗೌರವಾನ್ವಿತವಾಗಿ ಸ್ವಾಗತ ಮಾಡಿತು. ಹೂಗುಚ್ಛ ಕೊಟ್ಟು ಗೌರವದಿಂದ ವಿಧಾನಸಭೆಗೆ ಬರಮಾಡಿಕೊಳ್ತು. ಇಷ್ಟೇ ಆಗಿದ್ರೆ ಎಲ್ಲವೂ ಸುಸೂತ್ರವಾಗಿ ಮುಗಿದು ಹೋಗ್ತಿತ್ತು. ಆದ್ರೆ ಇಲ್ಲಾಗಿದ್ದೇ ಬೇರೆ. ರಾಜ್ಯಪಾಲರು ತಮ್ಮ ಭಾಷಣವನ್ನ ಆರಂಭಿಸಿದ್ರು. ಕಾಂಗ್ರೆಸ್ ನಾಯಕರು ಕೂಡ ಈ ವೇಳೆ ಅಂತೂ ಇಂತೂ ಭಾಷಣ ಓದಿದ್ರಲ್ಲ ಅಂತ ನಿಟ್ಟುಸಿರು ಬಿಟ್ರೋ ಏನೋ ಗೊತ್ತಿಲ್ಲ. ಆದ್ರೆ ಥಾವರ್ ಚಂದ್ ಗೆಹ್ಲೋಟ್ ಮೊದಲ ಹಾಗೂ ಕೊನೆಯ ಎರಡು ಸಾಲುಗಳನ್ನಷ್ಟೇ ಓದಿದ್ರು. ಸರ್ಕಾರ ಕೊಟ್ಟ ಪುಟಗಟ್ಟಲೆ ಭಾಷಣ ಬಿಟ್ಟು ಬರೀ 37 ಸೆಕೆಂಡ್ಗಳಲ್ಲೇ ಮಾತು ಮುಗಿಸಿ ಹೊರಟು ಬಿಟ್ರು. मैं राज्य विधानमंडल के संयुक्त अधिवेशन में आप सभी का हार्दिक स्वागत करता हूं। मुझे कर्नाटक विधानमंडल के एक और संयुक्त सत्र को संबोधित करते हुए हर्ष की अनुभूति हो रही है। कुल मिलाकर राज्य की आर्थिक, सामाजिक और भौतिक विकास की गति दोगुना करने के लिए मेरी सरकार पूरी तरह प्रतिबद्ध है। जय हिंद, जय कर्नाटक।
ಈ ಮೂಲಕ ರಾಜ್ಯಪಾಲರು ರಾಜ್ಯ ಸರ್ಕಾರ ಕೊಟ್ಟ ಭಾಷಣವನ್ನ ತಿರಸ್ಕರಿಸಿದ್ರು. ಪೂರ್ತಿ ಭಾಷಣ ಓದದೇ ಇದ್ದುದಕ್ಕೆ ರಾಜ್ಯಪಾಲರ ನಡೆಯನ್ನ ಕಾಂಗ್ರೆಸ್ ನಾಯಕರು ಖಂಡಿಸಿದ್ರು, ಧಿಕ್ಕಾರ ಕೂಗಿದ್ರು, ಅಸಂವಿಧಾನಿಕ ನಡೆ ಅಂತ ಆಕ್ರೋಶ ಹೊರಹಾಕಿದ್ರು. ರಾಜ್ಯಪಾಲರು ಸರ್ಕಾರ ಕೊಟ್ಟ ಭಾಷಣವನ್ನ ಪೂರ್ತಿಯಾಗಿ ಓದದೇ ಇರೋದು ಕಾಂಗ್ರೆಸ್ ಕಣ್ಣು ಕೆಂಪಾಗಿಸಿದೆ. ಗವರ್ನರ್ ಸ್ಪಷ್ಟವಾಗಿ ಸಂವಿಧಾನವನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತ ಕೈಪಡೆ ಆರೋಪ ಮಾಡ್ತಿದೆ. ಈ ಬಗ್ಗೆ ಮಾತನಾಡಿರೋ ಸಿಎಂ ಸಿದ್ದರಾಮಯ್ಯ, ರಾಜ್ಯಪಾಲರು ಸಂವಿಧಾನ ವಿಧಿಗಳಿಗೆ ವಿರೋಧವಾಗಿ ನಡೆದುಕೊಂಡಿದ್ದಾರೆ ಅಂದ್ರೆ ಉಳಿದ ನಾಯಕರು ಅವಿಶ್ವಾಸ ನಿರ್ಣಯ ಮಂಡಿಸುವಂತೆ ಆಗ್ರಹ ಮಾಡಿದ್ದಾರೆ. ಅವರೇ ತಯಾರು ಮಾಡಿದಂತ ಒಂದು ಪ್ಯಾರಾ ಭಾಷಣವನ್ನು ಓದಿ ಸಂವಿಧಾನದ ವಿಧಿಗಳಿಗೆ ವಿರೋಧ ಮಾಡಿದ್ದಾರೆ. ಜಂಟಿ ಅಧಿವೇಶನದಲ್ಲಿ ಮಾನ್ಯ ರಾಜ್ಯಪಾಲರು ಸಂವಿಧಾನದ 176 ಅನುಚ್ಛೇದ ಏನಿದೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಉಲ್ಲಂಘನೆ ಮಾಡಿ ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ. ಅವಿಶ್ವಾಸ ನಿರ್ಣಯ ಮಂಡಿಸಬೇಕು. ನಿರ್ಣಯ ಮಾಡಲಿಕ್ಕೆ ಎಲ್ಲ ಪ್ರಾವಧಾನಗಳು ಸಹ ಸಂವಿಧಾನದಲ್ಲಿದೆ. ಕೌಲನ್ ಶಕ್ತರ್ ಅಂದರೆ ಪ್ರೊಸೀಜರ್ಸ್ ಆ್ಯಂಡ್ ಪ್ರೆಸಿಡೆನ್ಸ್ ಅಂತೇಳಿ ಕೌಲನ್ ಶಕ್ತರ್ ಒಂದು 6 ವಾಲ್ಯೂಮ್ ಬರೆದಿದ್ದಾರೆ. ಅದರಲ್ಲಿ ಭಾಳ ಸ್ಪಷ್ಟವಾಗಿದೆ, ಗವರ್ನರ್ ವಿರುದ್ಧ ಅವರೇನಾದರೂ ವಿಶೇಷ ಸಭೆ ಅದನ್ನು ಅವರು ಉದ್ದೇಶಿಸಿ ಭಾಷಣ ಮಾಡಲಿಲ್ಲ ಅಂದರೆ ಅವರ ವಿರುದ್ಧ ನಾವು ನಿರ್ಣಯ ಮಾಡಲಿಕ್ಕೆ ಎಲ್ಲ ರೀತಿಯ ಅವಕಾಶಗಳಿದೆ, ಅದನ್ನು ನಾವು ಮಾಡ್ತೇವೆ. ಆದ್ರೆ ಬಿಜೆಪಿ ನಾಯಕರು ಹೇಳ್ತಿರೋದೇ ಬೇರೆ. ರಾಜ್ಯಪಾಲರು ನಿಯಮಗಳ ಅನುಸಾರ ಬಂದಿದ್ದಾರೆ, ಭಾಷಣ ಮಾಡಿದ್ದಾರೆ, ಮಾತು ಮೊಟಕುಗೊಳಿಸುವ ಅಧಿಕಾರ ಅವರಿಗಿದೆ ಅಂತ ಗವರ್ನರ್ ಬೆನ್ನಿಗೆ ನಿಂತಿದ್ದಾರೆ. ಸಾಲದಕ್ಕೆ ರಾಜ್ಯಪಾಲರು ಸಂವಿಧಾನದ ಅನುಸಾರ ಕರ್ತವ್ಯ ನಿರ್ವಹಿಸಿದ್ದಾರೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಇವತ್ತು ಗವರ್ನರ್ ಅವರು ಅವರ ಮಾತುಗಳಲ್ಲಿ ಅದನ್ನ ಲೇ ಮಾಡಿ ಧನ್ಯವಾದ ಹೇಳಿ ಹೊರಟಿದ್ದಾರೆ. ಆ ಸರ್ಕಾರದ ಒಂದು ಭಾಷಣವನ್ನ ಲೇ ಮಾಡಿ ಹೋಗೋ ಅಧಿಕಾರ ಅವ್ರಿಗಿದ್ದೇ ಇದೆ. ಇವತ್ತು ರಾಜ್ಯಪಾಲರ ನಡೆ ಒಕ್ಕೂಟ ವ್ಯವಸ್ಥೆಯ ಪರವಾಗಿದೆ. ಸಂವಿಧಾನವನ್ನ ಎತ್ತಿ ಹಿಡಿಯತಕ್ಕಂತ ಕೆಲಸವನ್ನ ಅವರು ಮಾಡಿದ್ದಾರೆ, ಅದನ್ನ ನಾವು ಸ್ವಾಗತ ಮಾಡ್ತೇವೆ. ಗೌರವಾನ್ವಿತ ರಾಜ್ಯಪಾಲರು ಸಂವಿಧಾನಬದ್ಧವಾಗಿರ್ತಕ್ಕಂಥ ಅವರ ಕರ್ತವ್ಯವನ್ನು ಅವರು ಸರಿಯಾಗಿ ನಿರ್ವಹಿಸಿದ್ದಾರೆ. ಆದರೆ ರಾಜ್ಯಪಾಲರಿಗೆ ಸದನದ ಹೊರಗಡೆನೂ ಕೂಡ ನೀವು ಅಪಮಾನ ಮಾಡ್ತೀರಿ. ರಾಜ್ಯ ಸರ್ಕಾರ ಹಾಗೂ ರಾಜ್ಯಪಾಲರ ನಡುವಿನ ಸಂಘರ್ಷಕ್ಕೆ ಅನೇಕ ರಾಜ್ಯಗಳು ಸಾಕ್ಷಿಯಾಗಿವೆ. ತಮಿಳುನಾಡು ಹಾಗೂ ಕೇರಳ ಕೂಡ ಮೊನ್ನೆಯಷ್ಟೇ ಇಂಥ ಬಿಕ್ಕಟ್ಟೆದುರಿಸಿವೆ. ಆದರೆ ಕರ್ನಾಟಕ ಈ ಪಟ್ಟಿಗೆ ಹೊಸ ಸೇರ್ಪಡೆ. ಇದೇ ವಿಚಾರ ಕಾಂಗ್ರೆಸ್ ಬಿಜೆಪಿ ನಡುವೆ ಒಕ್ಕೂಟ ಸಮರ ಸಾರುವಂತೆ ಮಾಡಿದೆ. ಪ್ರಸನ್ನಗಾಂವ್ಕರ್ ಜೊತೆ ಪ್ರಮೋದ್, TV9 ಬೆಂಗಳೂರು.